ಶ್ರೀ ಮಾರಿಯಮ್ಮ ದೇವಿ ದೇವಸ್ಥಾನ ಬಂಗ್ಲೆಗುಡ್ಡೆ ಕಾವು. ನಂಬುವ ಭಕ್ತರಿಗೆ ಇಂದು ಕೈಬಿಡದೆ ಇಂಬು ನೀಡಿ ಹರಸಿ ಇಷ್ಟಾರ್ಥಗಳನ್ನು ಈಡೇರಿಸುವ ದೇವಿ ಬಂಗ್ಲೆಗುಡ್ಡೆಯ ಮಾರಿಯಮ್ಮ. ಪುತ್ತೂರು ತಾಲೂಕಿನ ಕಾವು ಎಂಬಲ್ಲಿರುವ ಬಂಗ್ಲೆಗುಡ್ಡೆಯಲ್ಲಿ ನೆಲೆಯಾಗಿರುವ ಶ್ರೀ ಮಾರಿಯಮ್ಮ ದೇವಿಯ ಶಕ್ತಿಯ ಫಲ ಭಕ್ತರಿಗೆ ಸಂತೋಷವೆಂಬ ಅಮೃತವನ್ನ ನೀಡುತ್ತಿದ್ದಾರೆ. ದೇವಸ್ಥಾನದಲ್ಲಿ ಬರುವ ಭಕ್ತ ವೃಂದಕ್ಕೆ ಅಭಯ ನೀಡುವ ಶ್ರೀ ಮಾರಿಯಮ್ಮ ದೇವಿಗೆ ನೂತನ ದೇವಸ್ಥಾನವು ಇದೀಗ ನಿರ್ಮಾಣ ಹಂತದಲ್ಲಿದೆ. ಭಕ್ತರ ನೆರವಿನೊಂದಿಗೆ ಊರವರ ಸಹಕಾರದೊಂದಿಗೆ ಮಾರಿಯಮ್ಮ ದೇವಿಯ ಶಕ್ತಿ ಮತ್ತು ಕಾರಣಿಕದ ರೂಪವೇ ಈ ನೂತನ ದೇವಸ್ಥಾನ. ಕ್ಷೇತ್ರದಲ್ಲಿ ಇದೀಗ ನೂತನ ದೇವಸ್ಥಾನವು ನಿರ್ಮಾಣವಾಗುತ್ತಿದ್ದು ಅಡಿಪಾಯ ಗೋಡೆಯ ಕೆಲಸ ಸಂಪೂರ್ಣ ಪೂರ್ಣಗೊಳ್ಳುತ್ತಿದೆ. ಈಗಾಗಲೇ ಹೆಸರಾಂತ ಶಿಲ್ಪಿಗಳಿಂದ ದೇವಸ್ಥಾನದ ದ್ವಾರ ಕೆತ್ತನೆಗೊಂಡಿದ್ದು ಬಹಳ ವಿಶೇಷವಾಗಿ ಕಾಣುವಂತೆ ದೇವಸ್ಥಾನದ ಕಾರ್ಯ ಸಾಗುತ್ತಿದೆ. ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ಮಾರಿಯಮ್ಮ ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಬರುವ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆಯು ನಡೆಯುತ್ತಿದ್ದು ನೂತನವಾಗಿ ನಿರ್ಮಾಣವಾಗುತ್ತಿರುವ ದೇವಸ್ಥಾನದ ಪಕ್ಕದಲ್ಲೇ ಅನ್ನಛತ್ರವು ನಿರ್ಮಾಣಗೊಳ್ಳುತ್ತಿದೆ. ಭಕ್ತಾದಿಗಳ ನೆರವಿನಿಂದ ಕ್ಷೇತ್ರವು ಬಹಳ ವಿಶೇಷವಾಗಿ ನಿರ್ಮಾಣದ ಹಂತದಲ್ಲಿದ್ದು ಶ್ರೀ ಮಾರಿಯಮ್ಮ ದೇವಿಯು ನಂಬಿ ಬರುವ ಭಕ್ತರಿಗೆ ಅನುಗ್ರಹಿಸುತ್ತಿದ್ದಾರೆ. ಕ್ಷೇತ್ರದಲ್ಲಿ ಸಂಕ್ರಮಣ ದಿನದಂದು ವಿಶೇಷ ಪೂಜೆ ಕೈಂಕರ್ಯಗಳು ನಡೆಯುತ್ತಿವೆ. ಕ್ಷೇತ್ರದ ಧರ್ಮದರ್ಶಿಗಳಾದ ಶ್ರೀ ಚಂದ್ರಕಾವುರವರು ದೇವಿಯ ಆರಾಧನೆಯಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡಿದ್ದು ಇವರೊಂದಿಗೆ ವಿಠಲ್ ನಾಯ್ಕರವರು ಸಹ ಮಾರಿಯಮ್ಮ ದೇವಿಯ ಸೇವೆಯಲ್ಲಿ ಕೈ ಜೋಡಿಸಿದ್ದಾರೆ. ಕಾವು ಬಂಗ್ಲೆಗುಡ್ಡೆಯ ಶ್ರೀ ಮಾರಿಯಮ್ಮ ದೇವಿಯ ಅನುಗ್ರಹದಲ್ಲಿ ಭಕ್ತರು ಸುಖ ಸಂತೋಷ ನೆಮ್ಮದಿದಾಯಕ ಜೀವನ ನಡೆಸುತ್ತಿದ್ದು ಭಕ್ತರ ಸಂಪೂರ್ಣ ಸಹಕಾರದೊಂದಿಗೆ ಕೆಲವೇ ದಿನಗಳಲ್ಲಿ ನೂತನ ದೇವಸ್ಥಾನವು ನಿರ್ಮಾಣ ಕಾರ್ಯವು ಪೂರ್ಣಗೊಳ್ಳಲಿದೆ.